ವಸಿಷ್ಠರು ನಿರಾಯುಧಿಗಳು, ಅವ್ರ ಹತ್ರ ಯಾವುದೇ ಆಯುಧ ಇರೋದಿಲ್ಲ. ತಪಸ್ಸನ್ನು ಮಾಡ್ತಾ ಕೇವಲ ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡ್ಕೊತಾ ಇರುವಂಥವ್ರು. ಆದರೆ ವಿಶ್ವಾಮಿತ್ರ ಸರ್ವಶಕ್ತಿ ಸಂಪನ್ನನಾಗಿದ್ದ. ಆದರೆ ಕೇವಲ ವಸಿಷ್ಠರು ತಮ್ಮ ಬ್ರಹ್ಮ ದಂಡವನ್ನು ಎದುರುಗಡೆ ಇಟ್ಟು ಆ ವಿಶ್ವಾಮಿತ್ರನಿಂದ, ಅಂದರೆ ಕ್ಷತ್ರಿಯ ರಾಜನಿಂದ ಬರುವಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಆ ಬ್ರಹ್ಮದಂಡದಲ್ಲಿ ಉಪಸಂಹಾರ ಮಾಡ್ತಾರೆ. ಅದು ಬ್ರಾಹ್ಮಣರ ಶಕ್ತಿ. ಹಾಗಾಗಿ ಇವತ್ತಿನ ದಿವಸ ಬ್ರಾಹ್ಮಣರನ್ನು ಏನಾದರೂ ಕಡಿಮೆ ಅಂತೇಳಿ ತಿಳ್ಕೊಂಡ್ರೆ ಒಬ್ಬ ಬ್ರಾಹ್ಮಣನಿಂದಲೇ ಇಡೀ ಸೃಷ್ಟಿಯನ್ನು ಅಲುಗಾಡಿಸುವಂತಹ ಶಕ್ತಿ ಬ್ರಾಹ್ಮಣರಲ್ಲಿದೆ. ಹಾಗಾಗಿ ಈ ಒಂದು ಅಕೃತ್ಯ ಏನು ನಡೀತಾ ಇದೆ ಈಗಿನ ಕಾಲದಲ್ಲಿ, ಇಂತಹ ಎಲ್ಲ ಘಟನೆಗಳನ್ನು ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕು. ಅದೇ ರೀತಿ ಈ ಒಂದು ಬ್ರಾಹ್ಮಣರಲ್ಲಿರುವಂತಹ ಸಂಘಟಿತ ಶಕ್ತಿಯನ್ನು ಈ ಕಲಿಯುಗದಲ್ಲಿ ನಾವು ಪ್ರತ್ಯೇಕವಾಗಿ ಏನೇ ಮಾಡಿದರೂ ಕೂಡ ಎಲ್ಲರೂ ಸೇರಿ ಮಾಡುವಂತಹ ಒಂದು ಪ್ರತಿಭಟನೆ ತುಂಬ ಶಕ್ತಿವಂತವಾಗಿ ಇರುತ್ತೆ. ಹಾಗಾಗಿ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತುಂಬ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬ್ರಾಹ್ಮಣರನ್ನು ಕೆಡಕುವಂತಹ ಅವರನ್ನ ಯಾವುದೇ ಥರದ ಪ್ರಚೋದನೆಯನ್ನು ಮಾಡಬಾರದು. ಸೌಮ್ಯವಾಗಿರುವಂತಹ ನಮ್ಮ ಬ್ರಾಹ್ಮಣ ಸಮಾಜವನ್ನು ಹೀಗೆ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಯಾಕೆಂದರೆ ಸಂಘಟನೆಯನ್ನು ಮಾಡೋಕೆ ಹೊರಟ್ರೆ ಬ್ರಾಹ್ಮಣರ ಥರ ಸಂಘಟನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ 10,000 ಜನ, 1,00,000 ಜನ ಬೇಕಾಗಿಲ್ಲ. ಬರೀ 10 ಜನ ನಿಂತರೆ ಸಾಕು, ಈ ದೇಶವನ್ನು ಕಟ್ಟುವಂತಹ ಶಕ್ತಿ ಬ್ರಾಹ್ಮಣರಿಗೆ. ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.